Hello guys, welcome back to another new vlog. So one day in village life, ಹೊಲದಲ್ಲಿ ಹೇಗಿರುತ್ತೆ ಒಂದಿನ ಲೈಫು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಬೆಳಗ್ಗೆ ಕೆಲಸ ಎಲ್ಲ ಏನಿರುತ್ತೆ, ದನಗಳಿಗೆ ಮೇವು ಹಾಕೋದು, ಆಮೇಲೆ ಗಿಡ ಈ ರೀತಿಯಾಗಿ ನೋಡೋದು, ಯಾವುದೆಲ್ಲ ವೇಸ್ಟ್ ಆಗಿರುತ್ತಲ್ವ ಅದೆಲ್ಲ ಮಾಡೋದು. ಸೊ ನಮ್ಮ ಹುಡುಗ ಚಿನ್ಮಯ ಇವನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಸೊ ವೆಯ್ಟ್ ಆಡುತ್ತೆ, ಎಲ್ಲ ಮುರಿದಿರೋದು ಅದು ಇದು ಅಂತ ಚೆನ್ನಾಗಿರೋದು ಕಟ್ ಮಾಡ್ತಾನೆ. ಬಿಕಾಸ್ ಮಧ್ಯಾಹ್ನ ಊಟಕ್ಕೆ ಬರುತ್ತೆ, ಬೆಳಗ್ಗೆ ತಿಂಡಿ ಬರುತ್ತೆ ಅಂತ. ಸೊ ತುಂಬ ಮಾತು ಕೇಳ್ತಾನೆ ನಮ್ಮ ಚಿನ್ನು ಹುಡುಗ. ಸೊ ಅವನ ಹೆಸರು ಬಂದ್ಬಿಟ್ಟು ಚಿನ್ಮಯಿ, ನಾವೆಲ್ಲರೂ ಚಿನ್ನು ಅಂತ ಕರಿತೀವಿ. ಸೊ ಈ ಸಾರಿ ಅವನು 10th ಸ್ಟ್ಯಾಂಡರ್ಡ್, ನೋಡೋಣ ಎಷ್ಟು ರಿಸಲ್ಟ್ ಮಾಡ್ತಾನೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಅವನದು ಹೊಲಕ್ಕೆ ಬಂದರೆ ಅವನದು ನೆಕ್ಸ್ಟ್ ಡ್ಯೂಟಿ ಏನಂತ ಅಂದರೆ, ನಮ್ಮ ಹೊಲದಲ್ಲಿರೋದು ಒಂದು ಮುದ್ದಾದ ಗೌರಿ ಇದೆ. ಸೊ ಆ ಗೌರಿ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಅವಳಿಗೆ ನಾವು ಫುಡ್ ಹಾಕಬೇಕಾಗುತ್ತೆ, ಟೈಮ್ ಸರಿಯಾಗಿ ನಾವು ಅವಳಿಗೆ ನೀರು ಕೂಡ ಕುಡಿಸ್ಬೇಕಾಗುತ್ತೆ. ಇದೇ ನಮ್ಮ ಮುದ್ದಾದ ಗೌರಿ. ಸೊ ಈ ಗೌರಿಗೆ ನಾವು ಇವಾಗ ಫುಡ್ ಹಾಕೋಟ್ಟು ಬಂದಿದ್ದೀವಿ, ಅದ್ರ ಜೊತೆಗೆ ಇದು ಒಂದು ತುರುಂದು ಬಂದಿದ್ದೀವಿ, ಒಂದೇ ಆಗುತ್ತೆ ಅಂತ. ಸೊ ತುಂಬ ಸಾಫ್ಟ್ ಆಗಿದೆ, ಆಮೇಲೆ ಫ್ರೆಂಡ್ಲಿ ಇದೆ, ಮನುಷ್ಯರಿಗೆ ಏನು ಮಾಡಲ್ಲ. ಸೊ ರೂಢಿ ಇದೆ, ಆ ಥರ ಏನಿಲ್ಲ, ಚಿಟ್ಟಿಂದ ತಂದಿದ್ದೀವಲ್ವ. ಸೊ ಹಾಗಾಗಿ ಆ ರೀತಿ ಏನು ಮಾಡಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಮೇವನ್ನು ಕಟ್ ಮಾಡಿ ಹಾಕ್ತೀವಿ, ಅದಕ್ಕೆ ಆಮೇಲೆ ನೀರು ಕೂಡ ಕುಡಿಸ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಡ್ಯೂಟಿ ಅದು ಮುಗಿಯುತ್ತೆ. ಹೇಳಿದ್ದಲ್ವ ಚಿನ್ಮಯ್ ಅಂತ. ಸೊ ಇವನು ಇವಾಗ ಗೌರಿಗೆ ಮೇವು ಕಟ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿಂದ ಬಂದು ನಾನು ಕರಿಬೇವು ಗಿಡ ಇತ್ತು, ಇವತ್ತು ಪಲಾವ್ ಮಾಡಿದರೆ ಆಯಿತು ಅಂತ ಫ್ರೆಶ್ ಕರಿ ಲೀವ್ಸ್ ತೊಗೊಂಡೆ. ಸೊ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅದು ಸ್ಮೆಲ್ ಕೂಡ ಅಷ್ಟೇ ಸ್ಮೆಲ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ. ಸೊ ಈರುಳ್ಳಿ ಎಲ್ಲ ನಾವಿಲ್ಲೇ ಹಾಕಿಬಿಟ್ಟಿರ್ತೀವಲ್ವ. ಸೊ ಆಲ್ರೆಡಿ ಕೂಡ ತುಂಬ ಇದೆ, ಬಟ್ ಇಲ್ಲಿ ಹೊರಗಡೆ ಒಂದು 4 ಅಷ್ಟೇ ಹಾಕಿದ್ವಿ. ಸೊ ಅದರಲ್ಲಿ ಕೂಡ ನಾನು ದೊಡ್ಡದಿತ್ತು ಅಂತ ಒಂದು 2 ತೊಗೊಂಡೆ. ಸೊ ಅದಾದಮೇಲೆ ಒಂದು ರೌಂಡ್ ಹೋಗಿ ಬಂದ್ವಿ. ಸೊ ರೌಂಡ್ ಹೋಗಿ ಬರೋ ಹೊತ್ತಿಗೆ ಎಷ್ಟು ಚೆನ್ನಾಗಿರೋ ಹೂವಾಗಿತ್ತು. ಸೊ ನಮ್ಮ ಚಿನ್ನು ಅವ್ರ ತಂಗಿಗೆ ಬೇಕು ಅಂತ 1-2 ಹೂವು ತೊಗೊಂಡ, ಅವ್ರ ತಂಗಿ ಆಡ್ತಾಳೆ ಅಂತ. ಅಷ್ಟರಲ್ಲಿ ನಾನು ಈರುಳ್ಳಿ, ಟೊಮೊಟೊ ಎಲ್ಲ ಕೂಡ ಕಟ್ ಮಾಡ್ಕೊಂಡಿದ್ದೆ, ಮಸಾಲೆ ಕೂಡ ಇಟ್ಟಿದ್ದೆ. ಸೊ ಅದೇ ಟೈಮಲ್ಲಿ ಇವ್ರು ಕೂಡ ಬಿಸಿಲಿದೆ, 10-11 ಗಂಟೆ ಆಗಿದೆ ಅಂದರೂ ಕೂಡ ಕೇಳ್ತಿಲ್ಲ ನನ್ನ ಮುದ್ದು ಮಗಳು. ಬಿಸಿಲಲ್ಲಿ ಮಣ್ಣನ್ನು ಹಾಕ್ತಾ ಇದ್ದಾಳೆ. ಸೊ ಏನು ಮಾಡೋದು, ಅವಳಿಗೆ ಇವಳಂತೂ ನನ್ನ ಮಾತು ಕೇಳಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಾನೇ ಎಲ್ಲ ಫಿಲ್ ಮಾಡಿಬಿಟ್ಟು ನೀರು ಹಾಕಿ ಕೂಡ್ಸಿದ್ದೀನಿ. ಸೊ ನೋಡಿ ಬನ್ನಿ ಯಾವ ರೀತಿಯಾಗಿ ಆಡ್ತಿದ್ದಾಳೆ ಇವಳು ಅಂತ. ಸೊ ಅಲ್ಲಿಂದ ಬಂದುಬಿಟ್ಟು ನಾನು ಕುಕ್ಕರನ್ನು ಕ್ಲೀನಾಗಿ ತೊಳ್ಕೊಂಡೆ. ಕುಕ್ಕರು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಸೊ 2 ಕಡೆಯೂ ನೀರು ಹಾಕಿಬಿಟ್ಟೆ. ಬಟ್ ತೊಳೆದಿಟ್ಟಿರ್ತೀವಿ, ಬಟ್ ಅಂದರೂ ಕೂಡ ಹೊಲದಲ್ಲಿ ಮನೆ ಅಲ್ವಾ. ಸೊ ಸುಮ್ಮನೆ ಯಾಕೆ ಜಿರಳೆ ಬರಲಿ, ಏನೂ ಬರಲ್ಲ, ಬಟ್ ಅಂದರೂ ಒಂದು ಸಲ ತೊಳ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ ಅಂತ ನಾವು ಇವಾಗ ತೊಳ್ಕೊಂಡು, ಆಮೇಲೆ ಪಲಾವ್ಗೆಲ್ಲ ಏನೆಲ್ಲ ರೆಡಿ ಮಾಡಿದ್ದೆ ಅದನ್ನ ಕೂಡ ಏನೇನಿದೆ ಅಂತ ಒಂದು ಸಾರಿ ತೋರಿಸ್ತೀನಿ. ಸೊ ಹೊಲದಲ್ಲಿ ಏನು ಇರೋದಷ್ಟೇ ನಾವು ಹಾಕ್ತಾಯಿದ್ದೀವಿ, ಅಷ್ಟೇನು ಐಟಮ್ಸ್ ಹಾಕ್ತಾಯಿಲ್ಲ. ವಟಾಣಿ, ಆಲೂಗಡ್ಡೆ, ಬೀನ್ಸ್ ಎಲ್ಲ. ಸೊ ಜಸ್ಟ್ ಈರುಳ್ಳಿ, ಟೊಮೆಟೊ ಅದಷ್ಟೇ ಹಾಕ್ತಾಯಿದ್ದೀವಿ. ಬಟ್ ಹೊಲದಲ್ಲಿ ಮಾಡೋದು ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಬಿಕಾಸ್ ಅಲ್ಲಿ ನ್ಯಾಚುರಲ್ ಆಗಿರೋ ಕರಿ ಲೀವ್ಸ್ ತೊಗೋತೀವಿ, ನ್ಯಾಚುರಲ್ ಆಗಿರೋದು, ಅಲ್ಲೇ ಫ್ರೆಶ್ ಆಗಿರೋದು ಆನಿಯನ್ ಮತ್ತು ಟೊಮ್ಯಾಟೋಸ್, ಚಿಲ್ಲಿ ಎಲ್ಲ ಕೂಡ ಸಿಗುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ. ಸೊ ನೀರು ಕೂಡ ಫಿಲ್ಟರ್ ನೀರು ಇರಲ್ವಲ್ಲ. ಸೊ ನಾರ್ಮಲಲ್ಲಿ ಬರೋ ನೀರು ಕೂಡ ಇರುತ್ತೆ, ನೀರಿನ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಸಮ್ಟೈಮ್ಸ್. ಸೊ ಇದನ್ನ ನಾನು ತೊಳೆದ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಸೊ ಅಷ್ಟರಲ್ಲಿ ನನ್ನ ಮುದ್ದು ಮಗಳಿಗೆ ಹೇಳಿದೆ ಅಲ್ವ ನಾನು ಮಣ್ಣು ಹಾಕಿ ಕೊಡ್ತೀನಿ ಅಂತ. ಸೊ ಫುಲ್ ಮಣ್ಣು ಹಾಕಿ ಕೊಡ್ತಿದ್ದೀನಿ.
ಏನು ಮಾತಾಡ್ತಾ ಇದ್ದಾರೆ ಅಣ್ಣ ತಂಗಿ, ನಾನು ಅದನ್ನು ಮಾಡು ನೀನು ಇದನ್ನು ಮಾಡು ಅಂತ. ಮಣ್ಣು ಅಂತ ಮಾತಾಡ್ತಾ ಇರ್ತಾಳೆ, ಮಣ್ಣೆಲ್ಲ ಆಡ್ತಾಳೆ. ಸೊ ಇರಲಿ ಆಡಲಿ ಅಂತ ನಾನೇ ಬಿಟ್ಟಿದ್ದೀನಿ. ಬಿಕಾಸ್ ನಾವು ಮತ್ತೆ ಬೆಂಗಳೂರಿಗೆ ಬಂದರೆ ಇಲ್ಲಿ ಮಣ್ಣು ಸಿಗಲ್ಲ, ಮತ್ತು ಮಣ್ಣಲ್ಲಿ ಆಡೋದೂ ಇಲ್ಲ. ಸೊ ಹಾಗಾಗಿ ಊರಲ್ಲಿ ಹೋದಾಗ ಸ್ವಲ್ಪ ಮಣ್ಣಲ್ಲೆಲ್ಲ ಆಡಲಿ ಅಂತ ಬಿಟ್ಟಿದ್ದೀವಿ. ಸೊ ನೋಡಿ ನಮ್ಮ ಕಡೆ ಎಲ್ಲ ಎಷ್ಟೆಲ್ಲ ಬಿಸಿಲಿದೆ ಅಲ್ವಾ. ಡ್ಯಾಡಿ ಕೂಡ ಹೊರಗಡೆ ಹಾಕಿದ್ದೀವಿ, ಬಿಕಾಸ್ ಅಲ್ಲಿ ಮಕ್ಕಳಿಗೆ ಆಡೋಕ್ಕೆ ಸ್ಪೇಸ್ ಫುಲ್ ಆಗಲ್ಲ ಅಂತ. ಸೊ ನೋಡೋಣ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಮಾಡಿದ್ರೆ. ಹಾಯ್, ಕೇಕ್ ಮಾಡ್ತಿದ್ದೀರಾ? ಯಾವ ಕೇಕು? ಇಲ್ಲಿ 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 ಮಣ್ಣು ಹಾಕುತ್ತೆ. Yo, listen, oi, run that again, I'm shelling them. Flow galactic, cool man Bellingham. Man, I got love in Krakow and Birmingham. The gal love me, but I keep hurting them. I'm a twat, got the chat, bit of this and bit of that. I'll run up in your yard with the Polish lads. By the time we're done, it won't be your flat, like flat tire, jet flyer. Man marking a tar in a raid Maguire. Hardest skis in the game, Dan Dyer. I got loads of heat like a shit hair dryer. And again, I'm a big game player. Fly your sister out to Marbella. Treat her nice to a vampire, yellow and a Chardonnay and a pack of Stella. We make it bang like shotgun. Bottles on tap, let me pop one. We make it bang like shotgun. And if you want lyrics, I got some. We make it bang like shotgun. Bottles on tap, let me pop one. ಫೈನಲಿ ನಮ್ಮ ಚಿನ್ಮಯಿ ಬಾಳೆ ಎಲೆ ತೊಗೊಂಬರಕ್ಕೆ ಹೋಗಿದ್ದಾನೆ. ಸೊ ಬಾಳೆಹಣ್ಣು ಕೂಡ ಆಗಿದ್ದಾವೆ. ಸೊ ಅದನ್ನು ಕೂಡ ನಾವು ಸಾಯಂಕಾಲ ಬಜ್ಜಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಕಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಸೊ ಫೈನಲಿ ನಮ್ಮ ಪಲಾವ್ ರೆಡಿ ಆಗ್ತಾಯಿದೆ. ಸೊ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಬಾಳೆ ಎಲೆ ಹಾಕಿ ಕಲ್ಲು ಇಟ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ ಅಂತ ನಮಗೆ ಅದು ಚೆನ್ನಾಗೂ ಕೂಡ ಬರುತ್ತೆ, ಟೇಸ್ಟ್ ಕೂಡ. ಸೊ ನೋಡ್ಬೋದು. ಸೊ ನೋಡಿ, ಫೈನಲ್ ಆಗಿ ನಮ್ಮ ಚೆನ್ನಾಗಿರೋ ಸಿಂಪಲ್ ಸೋಯಾಬೀನ್ ಪಲಾವ್ ರೆಡಿಯಾಗಿದೆ. ಈ ಮನೂರಂತೂ ತುಂಬ ಹಶು ಆಗಿಬಿಟ್ಟಿದೆ, ಆವಾಗಲಿಂದ ಕೊಡು ಅಂತವನೇ. ಸೊ ಇವಾಗ ರೆಡಿ ಆಯಿತು. ಸೊ ಫೈನಲ್ ಆಗಿ ನಾವು ಇವಾಗ ನಮ್ಮ ನಿಹಾರಿಟಂಗೆ ಮತ್ತು ಈ ಮನುಂಗೆ ಮತ್ತು ಸಾಡರ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಚೆನ್ನಾಗಿ ಬಂದಿದೆ ಅಲ್ವಾ, ಸಿಂಪಲ್ ಆದರೂ ಚೆನ್ನಾಗಿ ಬಂದಿದೆ, ತುಂಬ ಉದುರ ಆಗಿದೆ. ಸೊ ಹೊಲದಲ್ಲಿ ಒಂಥರ ಟೇಸ್ಟ್ ಅಂತ ಹೇಳಿದ್ನಲ್ವ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದು ಕೂಡ ನಾವು ಹೊಲದಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ನೇಚರಲ್ಲಿ ಕೂತ್ಕೊಂಡು ತಿಂತಾಯಿದ್ರೆ ತುಂಬ ಅದ್ಭುತ. ಒಂದು ಚಪಾತಿ ಬದಲಿ 2 ಚಪಾತಿ ಹೋಗುತ್ತೆ, 1 ಪ್ಲೇಟ್ ರೈಸ್ ಬದಲಿ 2 ಪ್ಲೇಟ್ ರೈಸ್ ಹೋಗುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸಖತ್ತಾಗಿದೆ. ಹೇಗಿದೆ? ಸೂಪರ್ ಆಗಿದೆ. ಸೊ ನನ್ನ ಮುದ್ದು ಮಗಳು ಕೂಡ ತಿಂತಿದ್ದಾಳೆ. ಸೊ ಅವಳು ಮಣ್ಣು ಬಿಟ್ಟು ಬರಲಿಲ್ಲ. ಸೊ ಹಾಗಾಗಿ ಅವ್ರ ಅಣ್ಣನೇ ಹೋಗಿ ಅಲ್ಲಿ ಊಟ ಮಾಡಿಸ್ತಾ ಇದ್ದಾನೆ. ಸೊ ಅಲ್ಲಿ ಕೂಡ ಉಣಿಸ್ಬಿಟ್ರೆ ಅದೇ ತುಂಬ ತರಲೆ ಮಾಡ್ತಾ ಇದ್ದಾಳೆ. ಹಶು ಆಗಿದೆ, ಬಟ್ ಮಮ್ಮಿ ಹಶು ಆಗಿದೆ ಅಂತ ಹೇಳೋದಿಲ್ಲ ಇವಳು. ಬರೀ ಮಣ್ಣಲ್ಲಿ ಆಡೋದು, ಟೈಮ್ ಪಾಸ್ ಮಾಡೋದನ್ನೇ ಮಾಡ್ತಿರ್ತಾಳೆ. ಅವ್ರ ಅನ್ನ ನೀರು ಕೂಡ ತಂದು ಕೊಡ್ತಾ ಇದ್ದಾನೆ, ನೀರು ಕೂಡ ಕೊಡೋದ್ಲು. ಸೊ ಫೈನಲಿ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ನನ್ನ ಮಗಳು ಕೂಡ ತಿಂದ್ಬಿಟ್ಲು. ಸೊ ನಾನು ಮಾಡಿದ ಅಡುಗೆ ನಮ್ಮ ಮಕ್ಕಳು ಹೊಟ್ಟೆ ತುಂಬ ತಿಂದ್ಬಿಟ್ರೆ ತಾಯಿಗಳಿಗೆ ತುಂಬ ಖುಷಿ ಆಗುತ್ತೆ. ಫೈನಲ್ ಆಗಿ ಎಲ್ಲರೂ ಪಲಾವನ್ನು ತಿಂತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಕಂಟೆಂಟ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.